ಗಂಗಾಧರ ಪ್ರತಿಷ್ಠಿತರ ಕುಟುಂಬದಿಂದ ಬಂದವನು. ಆ ಭಾಗದಲ್ಲಿ ಅವನಿಗೆ ಒಳ್ಳೆ ಹೆಸರಿತ್ತು. ಅದು ಕೆಟ್ಟು ಹೋಗುತ್ತೆ ಅಂತ ಅನಿಸಿದ್ದು ಮಮತಾಳ ವಿಷಯದಲ್ಲಿ. ಅದಕ್ಕೆ ಕಾರಣ ಅವಳಾಗಿರಲಿಲ್ಲ. ಅವನೇ ಪ್ರಾಯದ ಮತ್ತಿನಲ್ಲಿ ಮಾಡಬಾರದ ಎಡವಟ್ಟು ಮಾಡಿಕೊಂಡಿದ್ದ. ಅದು ಅವನನ್ನು ಕಟ್ಟಾಕ್ತು, ಅವಳನ್ನು ಕಟ್ಟಾಕ್ತು. ಹಂಗಾಗೆ ಅವರದು ಸಂಬಂಧ ಆಗಲಿಲ್ಲ, ಬಂಧ ಆಯಿತು. ಮಮತಾ ಮರ್ಡರ್ ಆದ್ಲು ಅನ್ನೋ ಸುದ್ದಿ ಕೇಳಿ ಮಂಗಳೂರು ಮತ್ತು ಬೆಂಗಳೂರಿನ ಸಾಕಷ್ಟು ಜನ ಲಾಯರ್ಗಳಿಗೆ ಅಯ್ಯೋ ಅನ್ಸಿತ್ತು. ಯಾಕಂದ್ರೆ ಅವರೆಲ್ಲ ಆ ಹುಡುಗಿಯನ್ನ ಹತ್ತಿರದಿಂದ ನೋಡಿದವರು. ಪಾದರಸದಂತ ಚುರುಕು ಹುಡುಗಿ ಆಕೆ. ಎಲ್ಲರ ಜೊತೆ ನಗ್ನಗ್ತಾ ಬೆರಿತಾ ಇದ್ಲು. ಯಾರ ಮನಸ್ಸನ್ನು ನೋಯಿಸ್ತಿದ್ದವಳಲ್ಲ. ಹಾಗೆ ಎಲ್ಲರಿಗೂ ಬೇಕಾದವಳಾಗಿದ್ಕೊಂಡೆ ಅಭ್ಯಾಸದಲ್ಲೂ ಸಾಧನೆ ಮಾಡಿ ತೋರಿಸಿದ್ಲು. ಕಳೆದ ವರ್ಷ LLM ಮುಗಿಸಿ ಹೋಗುವಾಗ ಬಂಗಾರದ ಪದಕ ಹಿಡ್ಕೊಂಡು ಹೋದ ಯಶಸ್ವಿ ಮಹಿಳೆ ಆಕೆ. ಆ ಯಶಸ್ಸಿನ ಹಿಂದೆ ಆಕೆಯ ಗಂಡ ಗಂಗಾಧರನ ನೆರಳು ಇದೆ ಅಂತಾನೆ ಆಕೆ ಮೊದಲೆಲ್ಲ ಹೇಳ್ಕೊಂಡು ಬಂದಿದ್ದು. ಆದ್ರೆ ಮೊನ್ನೆ ಸ್ಟೇಷನ್ ನಲ್ಲಿ ಮಾತ್ರ ಆಕೆ ದಾನಿಗಳ ಕರುಣೆಯಿಂದ ಇಷ್ಟೆಲ್ಲ ಸಾಧನೆ ಮಾಡಿದ್ದೆ ಅಂತ ಹೇಳಿದ್ಲಂತೆ. ಅವರು ಹಾಸ್ಟೆಲ್ ಫೀಸ್ ಕಟ್ಟಿರ್ಬೋದು. ಫೀಸ್ ನಾನು ನೋಡ್ಲಿಲ್ಲಪ್ಪ, ಅವ್ರು ಕೊಟ್ಟದ ಯಾರು ಕೊಟ್ಟದ ನಾನು ಇಷ್ಟು ದಿನ ಎನಿಸಿದ್ದು ಅವರೇ ಕೊಟ್ಟದಂತ. ಅವಳು ಪೊಲೀಸ್ ಸ್ಟೇಷನಲ್ಲಿ DCP ಇದ್ದಾರಲ್ಲ, ಇಲ್ಲಿ ಕೂತಿದ್ರಲ್ಲ, ಅವ್ರ ಹತ್ರ ಸತ್ಯ ಹೇಳಿದಾಳೆ. ಅವಳು ಕೆಲವು ಸ್ಪಾನ್ಸರ್ ಮಾಡ್ತಾರಲ್ಲ, ಅಂದರೆ ಕೆಲವರು ಸ್ವಲ್ಪ ರಿಚ್ ಇರ್ತಾರೆ, ಆ ಥರ ದಾನಿಗಳ ಹತ್ರ ಎಲ್ಲ ಬೇಡಿಕೊಂಡು ಅವಳು LLM ಕಂಪ್ಲೀಟ್ ಮಾಡಿದ್ದೇನೆ ಅಂತ ಹೇಳ್ತಾಳೆ. ಆದರೆ ನಾನು ಯಾವುದು ಸಹ ನೋಡಲಿಲ್ಲ. ಈಗ ಈಕೆ ಯಾವುದನ್ನು ನೋಡಿಲ್ಲ. ಆದ್ರೆ ಈ ಗಂಗಾಧರನಿಗೆ ಮಮತಾ ಪರಿಚಯವಾದ ಆ ದಿನಗಳನ್ನ ಈಕೆ ನೋಡಿದ್ಲು. ಅವರು ಪರಸ್ಪರ ಮೀಟ್ ಆಗಿದ್ದು ಪ್ರಜ್ಞಾ ಸಹಾಯ ಕೇಂದ್ರದಲ್ಲಿ. ಈ ಅನಾಥ ಅಕ್ಕ ತಂಗಿಯರಿಗೆ ಅದು ಆಶ್ರಯ ನೀಡಿತ್ತು. ಆ ಟೈಮಲ್ಲಿ ಅಲ್ಲಿಗೆ ವರದಿ ಮಾಡೋದಕ್ಕೆ ಅಂತ ಬಂದವನು ದೂರದರ್ಶನದ ರಿಪೋರ್ಟರ್ ಆಗಿದ್ದ ಗಂಗಾಧರ. ಆತ ಅಲ್ಲಿ ಮತ್ತೇನ್ ನೋಡಿದ್ನೋ ಇಲ್ವೋ, ಈ ಹುಡುಗಿನಂತೂ ಸರಿಯಾಗಿ ನೋಡಿದ್ದ. ಕಣ್ಣಲ್ಲೇ ಕನಸುಗಳಿಗೆ ಬಣ್ಣ ತುಂಬಿದ್ದವನ ಇಂಟೆನ್ಷನ್ ಅದೇನಿತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗಿಗೆ ಓದಿಸೋ ಜವಾಬ್ದಾರಿ ತಗೊಂಡ, ಡಿಗ್ರಿನೂ ಮಾಡಿಸಿದ. ಆ ಟೈಮಲ್ಲಿ ಆಕೆಯ ಜೊತೆ ಪ್ರೀತಿಯ ಪ್ರಸ್ತಾಪ ಕೂಡ ಮಾಡಿದ್ದ ಅಂತಾರೆ. ಅದೇನೋ ಒಟ್ನಲ್ಲಿ ಪರಸ್ಪರ ಹಾಸಿಗೆಯನ್ನು ಹಂಚ್ಕೊಂಡಿದ್ರಂತೆ. ಹಂಗಾಗಿ ಆಕೆಗೆ ಸರ್ವಸ್ವವು ಅವನೇ ಆಗಿದ್ದ. ಸೇರಿದಾಳಲ್ಲ ಅವಳು, ಅಂದ್ರೆ ಅವರೊಟ್ಟಿಗೆ ಲಾಡ್ಜಲ್ಲೆಲ್ಲ ಇದ್ಲಲ್ಲ ಅವಳು ವರ್ಷನ್ಗಟ್ಲೆ. ಆಮೇಲೆ ಅವಳಿಗೆ BCom ಆಗೋರಿಗೆ ಅವ್ರು ಹೆಲ್ಪ್ ಮಾಡಿದಾರಲ್ಲ, ಮಾಡಲಿಲ್ಲ ಅಂತ ಹೇಳುವುದಿಲ್ಲ, ಹೆಲ್ಪ್ ಮಾಡಿದ್ದಾರೆ. ಅದನ್ನೇ ಒಂದು ಉದ್ದೇಶ ಅಂತ, ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ತಗೊಂಡು ಅಧಿಕಾರ ಚಲಾಯಿಸೋದು ತಪ್ಪು. ಇವನ್ ಅವಳ ವಿಷಯದಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಪೊಲೀಸ್ ಅವ್ರು ಕೇಳಿದ್ದಾರೆ, ಎಲ್ಲರ ಎದುರಲ್ಲಿ ಕೇಳಿದ್ದಾರೆ. ಅವಳದು ಹುಡುಗರ ವಿಷಯದಲ್ಲಿ ಅವಳದು ಎರಡನೇ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಅವಳ ಬದುಕಲ್ಲಿ ಗಂಗಾಧರನ ಹೊರತಾಗಿ ಮತ್ಯಾರೂ ಇರಲಿಲ್ಲ. ಆಕೆ ಸಾಯೋವರೆಗೂ ಅವನ ಜೊತೆಗೆ ಬಾಳೋದು ಅಂತ ನಿರ್ಧರಿಸಿಕೊಂಡಿದ್ಲು. ಆದ್ರೆ ಅದಕ್ಕೆ ಗಂಗಾಧರ ರೆಡಿ ಇರಲಿಲ್ವಂತೆ. ಆತ ಆಕೆಯನ್ನ ಮದುವೆ ಆಗೋದಕ್ಕೆ ಹಿಂದೇಟ್ ಹಾಕಿದ್ದ. ಆದ್ರೆ ಮಮತಾ ಮತ್ತವಳ ಸೋದರಿಯರು ಬಿಡ್ಲಿಲ್ಲ. ಮದುವೆ ಆಗುವ ಅಂತ ಸ್ವಲ್ಪ ಪ್ರೆಷರ್ ಹಾಕಿದ್ಲು. ಆಗ ಅವರು ಆಗುದಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಇವಳು ಅವರೆಲ್ಲ ಸೇರಿ ಆಗಿತ್ತಾಗ ಇವರು ಒಪ್ಪಲಿಲ್ಲ. ಆಗ ಅವಳು ನನ್ನ ಹತ್ರ ಬಂದು, ನನ್ನ ಮನೆಗೆ ಬಂದು ಮದುವೆ ಮಾಡಿಸಿ ಕೊಡು ಅಂತ ಕೇಳ್ಕೊಂಡ್ಲು. ಅಲ್ಲಿ ಒಂದು ಸಣ್ಣ ದೇವಸ್ಥಾನದಲ್ಲಿ ನಾನು, ನಮ್ಮ ಊರಿನವರು ಮತ್ತು ನನ್ನ ಗಂಡ ಎಲ್ಲ ಸೇರಿ ಚಿಕ್ಕ ಇದರಲ್ಲಿ ದೇವಸ್ಥಾನದ ಮದುವೆ ಮಾಡಿಸಿ ಕೊಟ್ಟಿದ್ದೇವೆ. ಹೀಗೆ ಮಮತಾ ತರಾತುರಿಯಲ್ಲಿ ಮದುವೆ ಮಾಡ್ಕೊಂಡಿದ್ದರ ಹಿಂದೆ ಒಂದು ಕಾರಣ ಇತ್ತು. ಹುಂಬ ವಿಶ್ವಾಸ ಇತ್ತು. ಪ್ರೀತಿಯಿಂದ ಗೆಲ್ಲಲಾಗದ್ದು ಏನೂ ಇಲ್ಲ ಅನ್ನೋ ನಂಬಿಕೆ ಇತ್ತು. ಆದ್ರೆ ಅದೆಲ್ಲವೂ ಬರೀ ಭ್ರಮೆ ಅನ್ನೋದು ಅರ್ಥವಾಗೋದಕ್ಕೆ ಆಕೆಗೆ ಜಾಸ್ತಿ ದಿನ ಬೇಕಾಗ್ಲಿಲ್ಲ. ಆದ್ರೆ ಮಮತಾ ಮತ್ತೊಮ್ಮೆ ಒಂಟಿಯಾಗೋದಕ್ಕೆ ರೆಡಿ ಇರಲಿಲ್ಲ. ಹೆಣ್ಣು ಏನನ್ನಾದರೂ ಸಹಿಸಿಕೊಂಡು ಬಿಡ್ತಾಳೆ. ಆದರೆ ನಿಯತ್ತಿಲ್ಲದ ಗಂಡನನ್ನ ಸಹಿಸಿಕೊಳ್ಳೋದು ನಿಜವಾಗ್ಲೂ ಕಷ್ಟ. ಅದೇ ವಿಷಯದಲ್ಲಿ ಮಮತಾಗೆ ಸಮಸ್ಯೆಯಾಗಿದ್ದು ಅನ್ನೋ ಮಾತುಗಳಿವೆ. ಗಂಗಾಧರ ಪಡುಬಿದ್ರೆ ಹೆಂಗಸರ ವಿಷಯದಲ್ಲಿ ದಾರಿ ತಪ್ಪಿದ್ದ ಅನ್ನೋದಕ್ಕೆ ನಾವೇ ಸಾಕ್ಷಿ ಅನ್ನೋರು ಮಮತಾಳ ಅಕ್ಕ ತಂಗಿರು. ಹಾಗಾದ್ರೆ ಅವರಿಗಾದ ಅನುಭವ ಏನು? ಪಡುಬಿದ್ರೆ ಪಾತಕಿಯಾಗಿದ್ಯಾಕೆ? ಅದನ್ನ ನೋಡೋದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.